ಇಂದಿನ ಈ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಯವರಾಗಿರುವ ಪ್ರೊಫೆಸರ್ PL ಧರ್ಮ ಅವರೇ, ಶ್ರೀ ಅಶ್ವಥ್ SL ಅವರೇ, ವರ್ಷದ ವ್ಯಕ್ತಿ ಪ್ರಶಸ್ತಿಗಾಗಿ ಆಯ್ಕೆಯಾಗಿರುವ ಶ್ರೀಯುತ ದಿನೇಶ್ ಪೈ ಅವರೇ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಸ್ಟ್ರೀಟ್ ಇದರ ಪ್ರಾಂಶುಪಾಲರಾಗಿರುವ ಜಯಕಟ್ ಭಂಡಾರಿಯವರೇ, ಡಾಕ್ಟರ್ ಅಶ್ವಿನಿ ಶೆಟ್ಟಿಯವರೇ, ಸ್ವಚ್ಛತಾ ರಾಯಭಾರಿಯಾಗಿರುವ N ಶೀನ ಶೆಟ್ಟಿಯವರೇ, ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಜೊತೆಗೆ ನನ್ನ ಮಿತ್ರರೂ ಆಗಿರುವ ನೂರುಲ್ ಅಮೀನ್ ಅವರೇ, ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಎಲ್ಲ ಸದಸ್ಯರುಗಳೇ, ವೇದಿಕೆ ಮುಂಭಾಗದಲ್ಲಿ ನೆರೆದಿರುವ ಪ್ರೀತಿಯ ವಿದ್ಯಾರ್ಥಿಗಳೇ, ಎತ್ತವರೇ, ಅತಿಥಿಗಳೇ, ಮಾಧ್ಯಮ ಮಿತ್ರರೇ, ಇಂದಿನ ಈ ಒಂದು ಸಂಭ್ರಮದ ಕಾರ್ಯಕ್ರಮ ನಾವೆಲ್ಲ ಇದರಲ್ಲಿ ಸಾಕ್ಷಿಯಾಗ್ತಾ ಇದ್ದೇವೆ. ಇದು ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ದಶಮಾನೋತ್ಸವದ ಸಮಾರೋಪ ಸಮಾರಂಭ. ಕಳೆದ 10 ವರ್ಷಗಳಲ್ಲಿ ಭಾರತ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ನಡೆಸಿರುವಂಥ ಹಲವು ಕಾರ್ಯಕ್ರಮಗಳ ಬೇರೆ ಬೇರೆ ವಿವರಗಳನ್ನೊಳಗೊಂಡ ಸಾಕ್ಷ್ಯಚಿತ್ರವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಅವರ ಕಾರ್ಯಕ್ರಮ ಯಾವ ರೀತಿಯೆಲ್ಲ ಮಾಡಿದ್ದಾರೆ ಅಂತ ಅವರು ಹೇಳಿದರು. ಶಿಕ್ಷಣ, ಆರೋಗ್ಯ, ಉದ್ಯೋಗ ಈ ಗುರಿಗಳನ್ನು ಇಟ್ಟುಕೊಂಡು ಕಳೆದ 10 ವರ್ಷಗಳಿಂದ ಭಾಳ ಸಕ್ರಿಯವಾಗಿ ಜಿಲ್ಲೆಯಾದ್ಯಂತ ಅನೇಕ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಪ್ರಾಸ್ತಾವಿಕ ಮಾತುಗಳನ್ನು ಯಾವುದೇ ಸಂಘಟನೆಯ ಮುಖ್ಯಸ್ಥರು ಅಥವಾ ಆ ಸಂಘಟನೆಗೆ ಸೇರಿದ ಸದಸ್ಯರು ಹೇಳುವಂಥ ಪದ್ಧತಿಯನ್ನು ನಾವು ಅನುಸರಿಸ್ತಾ ಇದ್ದೇವೆ. ಆದರೆ ಈ ಟ್ರಸ್ಟ್ನೊಂದಿಗೆ ಕಳೆದ 6-7 ಅಥವಾ 7-8 ವರ್ಷಗಳಿಂದ ನಾನು ಅತ್ಯಂತ ನಿಕಟ ಸಂಪರ್ಕದಲ್ಲಿದ್ದ ಕಾರಣ ಈ ಪ್ರಾಸ್ತಾವಿಕ ನುಡಿಗಳನ್ನಾಡಲು ನನ್ನನ್ನು ಅವರು ವಿನಂತಿಸಿದರು. ಇದು ನನಗೆ ದೊರೆತ ಒಂದು ಅವಕಾಶ ಅಂತ ಹೇಳ್ತೇನೆ. ಹಾಗೆ ನನ್ನ ಮೇಲೆ ಅವರಿಟ್ಟಿರುವಂಥ ಪ್ರೀತಿ ಅಭಿಮಾನದ ಒಂದು ದ್ಯೋತಕ ಅಂತ ಕೂಡ ನಾನು ಭಾವಿಸ್ತೇನೆ. ಈ ಟ್ರಸ್ಟ್ನೊಟ್ಟಿಗೆ ನನಗೆ ಸುಮಾರು 7-8 ವರ್ಷಗಳ ಒಡನಾಟವಿದೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನನ್ನನ್ನು ಅವರು ಬರಲೇಬೇಕು ಅಂತ ಒತ್ತಾಯ ಮಾಡಿ ಆಹ್ವಾನಿಸ್ತಾ ಇದ್ದಾರೆ. ಸಾಧಾರಣ ಈ ವರ್ಷಗಳಲ್ಲಿ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಅವರ ಈ ತಂಡದ ಪರಿಚಯ ಕೂಡ ನನಗಾಗಿದೆ. ಭಾರತ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಒಂದು ವಿಶಿಷ್ಟವಾದ ಒಂದು ಸಂಘಟನೆ. ಇದರಲ್ಲಿ ಈ ಸಂಘಟನೆಯ ಸದಸ್ಯರೆಲ್ಲರೂ ಭಾಳ ಸರಳ ಸಜ್ಜನಿಕೆಯ ಸಭ್ಯ ಹುಡುಗರು. ಅವರ ಮಾತಾಗಲಿ ಅವರ ನಡೆನುಡಿಯಾಗಲಿ ನಮಗೆ ಒಂದು ಮಾದರಿ. ವಿನಯಪೂರ್ವಕವಾಗಿ ಮಾತಾಡ್ತಾರೆ. ಪ್ರತಿಯೊಬ್ಬರ ಅತಿಥಿಗಳನ್ನು ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಅತ್ಯಂತ ಸೌಜನ್ಯಯುತವಾಗಿ ಮಾತಾಡುವಂಥ ಒಂದು ಗುಣ ಅವರಲ್ಲಿದೆ. ನಾವು ಯಾರೇ ವ್ಯಕ್ತಿಗಾಗಲಿ ಅವರಲ್ಲಿರುವ ಗುಣಕ್ಕೆ ನಾವು ಮಾರು ಹೋಗ್ತೇವೆ, ಅಥವಾ ಅವರಲ್ಲಿರುವಂಥ ಸಂಪತ್ತಾಗಲಿ ಅಧಿಕಾರ ಆಗಲಿ ನಮಗೆ ಎರಡನೇ ವಿಷಯ. ಮೊದಲಾಗಿ ನಮ್ಮನ್ನು ಆಕರ್ಷಣೆ ಮಾಡೋದು ಅವರ ಗುಣ. ಹೀಗಾಗಿ ಈ ಯುವಕರನ್ನು ನಾನು ಭಾಳ ನಿಕಟವಾಗಿ ಬರಲೆ. ಇವರಲ್ಲಿ ಈ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಅದರಲ್ಲಿ ಒಂದು ಲಾಭ ಪಡೆಯಬೇಕಂತ ಉದ್ದೇಶ ಇಲ್ಲ, ನಿಸ್ವಾರ್ಥವಾದ ಚಟುವಟಿಕೆ. ಮೊದಲು ನಾನು ಈ ಸಂಘಟನೆಯಲ್ಲಿ ಸಮಾರಂಭದಲ್ಲಿ ಭಾಗವಹಿಸುವುದು ನನ್ನ ಊರಲ್ಲೇ. ಜೊತೆಗೆ ಇದು ಅಧ್ಯಕ್ಷರ ಊರು ಕೂಡ ಹೌದು. ಪಕ್ಕಲಡ್ಕ ಪರಿಸರದ ಸಮಾಜ ಸೇವಕ, ಬಹುಶಃ ನೀವು ಹೆಸರು ಕೇಳಿದ್ದೀರಾ ಇಲ್ವೋ ಅಂತ ಗೊತ್ತಿಲ್ಲ, ಮಂಗಳೂರು ಮಹಾನಗರ ಪಾಲಿಕೆಯ 2 ಅವಧಿಗೆ ಸದಸ್ಯರಾಗಿರುವ ಶ್ರೀಯುತ B ವಿಶ್ವನಾಥ್ ಇವರು ವರ್ಷದ ವ್ಯಕ್ತಿ ಅಂತ ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದ್ದರು. ಅವರು ನಿಜಕ್ಕೂ ಯೋಗ್ಯವಾದ ವ್ಯಕ್ತಿ. ಯಾವುದೇ ಪ್ರಚಾರಕ್ಕೆ ಬಲಿ ಬೀಳದೆ ತಮ್ಮ ಸೇವೆಯನ್ನೇ ಮಾಡಿಕೊಂಡಿದ್ದಾರೆ. ಇವತ್ತು ಕೂಡ ಒಂದು ಹಳೆಯ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬೆಳಗ್ಗೆ ನಾನು ಅವರ ಹತ್ರ ಮಾತಾಡಿದೆ. ಅವರು ಮದುವೆ ಆಗಿಲ್ಲ, ಒಬ್ಬಂಟಿಯಾಗಿ ಒಂದು ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಒಂದು ಬಸ್ಸಲ್ಲಿ ಓಡಾಡ್ತಿದ್ದ ವ್ಯಕ್ತಿ, ರಾಜಕೀಯದಲ್ಲಿದ್ದರೂ ಕೂಡ, ಒಂದು ಭಾಳ ರಾಷ್ಟ್ರೀಯ ಪಕ್ಷದ ಸದಸ್ಯನಾಗಿದ್ದರೂ ಕೂಡ ಭಾಳ ಕಠಿಣವಾದ ಬಡತನದ ಜೀವನ ಇವತ್ತಿಗೂ ಕೂಡ ಅವರ ಪಾಲಿಗೆ ಇದೆ. ಅವರ ಸಮಾಜ ಸೇವೆಯೇ ಅವರ ಜೀವನಕ್ಕೆ ಮುಡುಪಾಗಿಟ್ಟರು. ಬಹುಶಃ ನಮ್ಮ ನೂರುಲ್ ಅಮೀನ್ ಅವರು ವಿಶ್ವನಾಥ್ ಅವರ ಯಾವುದಾದ್ರೂ ಒಂದು ವಾಕ್ಯವನ್ನು ಸಾಮಾನ್ಯವಾಗಿ ಹಿಂದಿನ ಸಭೆಗಳಲ್ಲಿ ಉಲ್ಲೇಖಿಸ್ತಿದ್ದರು. ವಿಶ್ವನಾಥ್ ಅವರನ್ನೊಂದು ಮಾದರಿಯಾದ ವ್ಯಕ್ತಿ ಅಂತ ಇಟ್ಕೊಂಡಿದ್ರು ಅಂತ ನಾನು ಭಾವಿಸ್ತೇನೆ. ಇರಲಿ,
ಅದರ ನಂತರ ನಾನು ನಿರಂತರವಾದ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಮುಖ್ಯವಾಗಿ ಇವರು ಶಿಕ್ಷಣಕ್ಕೆ ನೀಡುವಂಥ ಪ್ರೋತ್ಸಾಹ. ಪ್ರತಿ ವರ್ಷ ಒಂದು ಅಂದಾಜು 200 ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನಿರಂತರವಾಗಿ ನೀಡಿಕೊಂಡು ಬಂದಿದ್ದಾರೆ. ಈ ವಿದ್ಯಾರ್ಥಿಗಳೆಲ್ಲ ಬಡತನದ ಹಿನ್ನೆಲೆಯಿಂದ ಬಂದವರು. ಇವರು ಅಂಕಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುವುದರ ಬಿಟ್ಟು ಈ ಬಡತನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅವರದಾದ ಮಾನದಂಡಗಳಿದೆ, ಅದರ ಪ್ರಕಾರ ಆಯ್ಕೆ ಮಾಡ್ತಾರೆ. ವರ್ಷಂಪತಿ ಸುಮಾರು 8 ಲಕ್ಷದಷ್ಟು ಮೊತ್ತವನ್ನು ಇದಕ್ಕೆ ವಿನಿಯೋಗಿಸ್ತಿದ್ದಾರೆ. ಇಂಥ ಹಲವಾರು ಕಾರ್ಯಕ್ರಮಗಳು ಪ್ರತಿ ವರ್ಷ ನಿರಂತರವಾಗಿ ನಿಲ್ಲದೆ ನಡ್ಕೊಂಡು ಬರ್ತಾ ಇದೆ. ಇವತ್ತಿಗೂ ಕೂಡ ಈ ಕಾರ್ಯಕ್ರಮ ಇದೆ. ಅನೇಕ ವಿದ್ಯಾರ್ಥಿಗಳು ತಮ್ಮ ಹೆತ್ತವರೊಂದಿಗೆ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಇಂಥ ಚಟುವಟಿಕೆ ಜೊತೆಗೆ ವರ್ಷದ ವ್ಯಕ್ತಿ ಎಂಬ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ವರ್ಷದ ವ್ಯಕ್ತಿ ಅಂತ ಹೇಳಿದರೆ ಅವರು ಈಗಾಗಲೇ ಸಮಾಜದಲ್ಲಿ ಹೆಸರುವಾಸಿಯಾಗಿರೋ ವ್ಯಕ್ತಿ ಆಗಿರ್ತಾರೆ, ಪತ್ರಿಕೆಗಳಲ್ಲಿ ಸಾಕಷ್ಟು ಫೋಟೋಗಳು ಬಂದಿರ್ತದೆ, ಅವರಂತ ಭಾವಿಸ್ತೇವೆ. ಆದರೆ ಭಾಳ ಆಶ್ಚರ್ಯ ಏನಂತ ಹೇಳಿದರೆ ಇವರು ಅದನ್ನು ಆರಿಸುವಂಥ ಮಾನದಂಡಗಳು ಇವರು ಇವರದೇ ಒಂದು ಮಾನದಂಡ ಇಟ್ಟುಕೊಂಡು ಯಾರು ಸಮಾಜದಲ್ಲಿ ಎಲೆಮರೆಯ ಕಾಯಿಯಂತೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರನ್ನು ಹುಡುಕಿ ಆಯ್ಕೆ ಮಾಡ್ತಾರೆ. ನನಗೂ ಇದು ಅಚ್ಚರಿ ತಂದಿದೆ. ಸಾಮಾನ್ಯವಾಗಿ ಇಂಥವರ ಹೆಸರುಗಳನ್ನು ನಾವು ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ನೋಡಿರುವುದಿಲ್ಲ. ಆದರೆ ಅವರ ಹತ್ರ ಅದಕ್ಕೆ ದಾಖಲೆ ಇದೆ. ಅವರು ಯಾಕೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿದರೆ ಅವ್ರದ್ದು ಒಂದು ಏನು ಅವರ ಹಿನ್ನೆಲೆ ಎಲ್ಲವನ್ನು ಅಧ್ಯಯನ ಮಾಡಿಕೊಂಡು ಅವ್ರನ್ನ ಆಯ್ಕೆ ಮಾಡ್ತಾರೆ. ಇದು ಕೂಡ ಸಂತೋಷದ ಒಂದು ವಿಚಾರ. ಸಮಾಜದಲ್ಲಿ ಯಾರು ಸೇವೆ ಸಲ್ಲಿಸ್ತಾರೆ ಅವರನ್ನು ಗುರುತಿಸಿ ನಾವು ಗೌರವಿಸುವುದು ನಮ್ಮ ಸಮಾಜದ ಕರ್ತವ್ಯ ಕೂಡ ಹೌದು. ಆದರೆ ಇವತ್ತಿನ ದಿನಗಳಲ್ಲಿ ಇದು ಸ್ವಲ್ಪ ಯಾರು ಪ್ರಚಾರಕ್ಕೆ ಆತೋರೈತಾ ಇದ್ದಾರೆ ಅವರನ್ನು ನಾವು ಮುಂದೆ ತಂದು ನಿಲ್ಲಿಸ್ತೇವೆ. ಜನರು ಹೀಗಾಗಿ ಪ್ರಶಸ್ತಿಯ ಬಗ್ಗೆ ಹೆಚ್ಚಿನ ಗೌರವವನ್ನು ಇಟ್ಟುಕೊಂಡಿಲ್ಲ. ಆದರೆ ಭಾರತ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಒಂದು ಏನು ಗೌರವ ಇದೆ ಅದು ಒಂದು ವಿಶಿಷ್ಟವಾದದ್ದು ಅಂತ ನಾನು ಭಾವಿಸ್ತೇನೆ. ಹೀಗೆ ಈ ವರ್ಷದಿಂದ ಅವರು ಪುನಃ ಅವರ ಚಟುವಟಿಕೆಯನ್ನು ಗ್ರಾಮಾಂತರಕ್ಕೆ ಅಥವಾ ಹಳ್ಳಿ ಪ್ರದೇಶಕ್ಕೆ ವರ್ಗಾಯಿಸಿದ್ದಾರೆ. ನಾನು 2 ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇನೆ. ನರಿಂಗಾನ ಗ್ರಾಮ ಪಂಚಾಯತ್ ಮತ್ತು ಬಾಳೆಪನಿ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಉಚಿತ ಹೊಲಿಗೆ ತರಬೇತಿ ಶಿಬಿರವನ್ನು ಆಯೋಜಿಸಿದರು. 2 ಕಾರ್ಯಕ್ರಮಗಳು ಅದ್ಭುತವಾದ ಯಶಸ್ಸನ್ನು ಕಂಡಿದ್ದೇವೆ. ಈಗಾಗಲೇ ನಾವು ಸಾಕ್ಷ್ಯಚಿತ್ರದಲ್ಲಿ ಮಹಿಳೆಯೊಬ್ಬರು ಮಾತಾಡೋದನ್ನು ಕೇಳಿದಿರಿ ನೀವು. ಅವರು ಸ್ವತಃ ನಾನು ಬಾಳೆಪುನಿಯಲ್ಲಿ ಯಾರು ತರಬೇತಿ ಪಡೆದಿದ್ದಾರೆ ಅವರು ರಚಿಸಿರುವಂಥ ಅಥವಾ ಅವರು ತಯಾರು ಮಾಡಿದಂಥ ಬಟ್ಟೆಗಳನ್ನು ನೋಡಿದ್ದೇನೆ, ಸಿದ್ಧ ಉಡುಪುಗಳನ್ನು. ಅತ್ಯುತ್ತಮವಾಗಿ ಒಂದು 6 ತಿಂಗಳ ಅವಧಿಯಲ್ಲಿ ಅವರು ಒಂದು ತರಬೇತಿಯನ್ನು ಪಡೆದುಕೊಂಡದ್ದು ಸಾರ್ಥಕ ಅಂತ ಅನಿಸಿತು. ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರು ಏನು ಉಚಿತ ತರಬೇತಿ ವ್ಯವಸ್ಥೆ ಮಾಡಿದ್ದಾರೆ ಅದು ಸಾರ್ಥಕವಾಯಿತು ಎಂಬ ಭಾವನೆ ನನಗೂ ಕೂಡ ಬಂದಿದೆ. ಅಷ್ಟು ಚೆನ್ನಾಗಿ ಬಟ್ಟೆಗಳನ್ನು ಹೊಲಿದಿದ್ದಾರೆ. ಇದು ಮಹಿಳಾ ಸಬಲೀಕರಣದತ್ತ ಒಂದು ಹೆಜ್ಜೆ. ಮಹಿಳೆಯರು ಸ್ವಾವಲಂಬಿಯಾಗಿದ್ದರೆ ನಮ್ಮ ಸಮಾಜ ಕೂಡ ನಿಧಾನವಾಗಿ ಆರ್ಥಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಜೊತೆಗೆ ಇವತ್ತು ಉದ್ಯೋಗ ಎನ್ನುವುದು ಭಾಳ ಕಷ್ಟದ ವಿಚಾರ. ತೀವ್ರ ಸ್ಪರ್ಧೆಯನ್ನು ಏರ್ಪಟ್ಟಿರುವ ಇಂಥ ಉದ್ಯೋಗದ ಕ್ಷೇತ್ರದಲ್ಲಿ ಈಗ ನಾವು ನಮ್ಮ ಯುವಕ ಯುವತಿಯರು ಸ್ವಉದ್ಯೋಗವನ್ನು ಮಾಡಬೇಕಾದ ಒಂದು ಅನಿವಾರ್ಯ ಪರಿಸ್ಥಿತಿ ತರೆದವರಿದೆ. ಇದನ್ನು ಕೂಡ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನವರು ಮನಗಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಭಾಳ ಸಂತೋಷದ ವಿಚಾರ. ಹಾಗಾಗಿ ನಗರ ಮತ್ತು ಗ್ರಾಮೀಣ 2 ಪ್ರದೇಶಗಳಿಗೆ ಇವರ ಚಟುವಟಿಕೆಗಳು ಕೇಂದ್ರೀಕೃತವಾಗಿದೆ. ಈ ಸಮಾಜಮುಖಿ ಚಟುವಟಿಕೆಗಳು ಭಾಳ ಈಗಾಗಲೇ ಸಾಕಷ್ಟು ಗಮನ ಸೆಳೆದಿದೆ. ಆದರೆ ಇವರು ಮಾಡುವಂಥ ಕಾರ್ಯಕ್ರಮದ ಹಿನ್ನೆಲೆಯನ್ನು ನಿಮ್ಮ ಮುಂದೆ ನಾನು ಈಗಾಗಲೇ ತಿಳಿಸ್ಬೇಕಂತ ನಾನು ಭಾವಿಸ್ತೇನೆ. ಸಾಕ್ಷ್ಯಚಿತ್ರದಲ್ಲಿ ನಾನು ಹಿಂದೆ ಒಂದು ಸಭೆಯಲ್ಲಿ ಮಾತಾಡಿದ ಒಂದು ವಿಡಿಯೋವನ್ನು ನಾನು ನೋಡಿದ್ದೇನೆ. ಆದರೆ ಅದನ್ನು ಸಂಕ್ಷಿಪ್ತವಾಗಿ ಈಗ ನಿಮ್ಮ ಮುಂದೆ ಒಂದು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಸಂಘಟನೆಗೆ ಸುಲಭವಾದ ಕೆಲಸ ಅಲ್ಲ, ಭಾಳ ಕಷ್ಟ ಇದೆ. ನಾವು ಇವತ್ತು ಈ ಕಾರ್ಯಕ್ರಮದ ಸೊಬಗನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಎಲ್ಲರೂ ಬಂದಿದ್ದಾರೆ, ಅಚ್ಚುಕಟ್ಟಾಗಿ ವೇದಿಕೆ ಮೇಲೆ ಸಿಂಗಾರಗೊಂಡಿದೆ, ವೇದಿಕೆಯಲ್ಲಿ ಅತಿಥಿಗಳಿದ್ದೇವೆ, ಎಲ್ಲರೂ ಇದ್ದಾರೆ. ಆದರೆ ಇದರ ಹಿಂದಿರುವಂಥ ಪರಿಶ್ರಮ ಅದು ನಮಗೆ ಗೊತ್ತಾಗುವುದಿಲ್ಲ. ಇದಕ್ಕೋಸ್ಕರ ನಮ್ಮ ಈ ಸಂಘಟನೆ ಸದಸ್ಯರು ತನು ಮನಧನಗಳಿಂದ ದುಡಿಬೇಕು. ತನುವಿಂದ ದುಡಿಲಿಕ್ಕೆ ಸ್ವಲ್ಪ ಜನ ಸಿಗ್ತಾರೆ, ಮನದಿಂದಲೂ ದುಡಿಲಿಕ್ಕೆ ಸಿಗ್ತಾರೆ. ಆದರೆ ಹಣದ ವಿಷಯ ಬಂದಾಗ ಸಮಸ್ಯೆ ತಲೆದೋರ್ತದೆ. ಈಗ ನಾನು ಹೇಳಿದ್ದೇನೆ 8 ಲಕ್ಷದಷ್ಟು ಖರ್ಚು ಮಾಡ್ತಾರೆ ಅಂತ. ಒಟ್ಟು ಈ ಕಾರ್ಯಕ್ರಮ ಎಲ್ಲ ಸೇರಿ ಒಂದು 10 ಲಕ್ಷದಷ್ಟು ಅವರದ್ದು ಬಜೆಟ್ ಇರ್ಬೋದು. ಎಲ್ಲಿಂದ ತರ್ತಾರೆ ಹಣ? ನನಗೆ ಮೊದಲು ಕೇಳಿ ಇದನ್ನು ಆಶ್ಚರ್ಯ ಆಯಿತು. ಅವರು ಯಾರೂ ಸಾರ್ವಜನಿಕವಾಗಿ ದೇಣಿಗೆ ಎತ್ತುವುದಿಲ್ಲ, ಚಂದ ಎತ್ತುವುದಿಲ್ಲ, ಡೊನೇಷನ್ ಕೇಳುವುದಿಲ್ಲ. ಇದನ್ನೆಲ್ಲ ಅವರೇ ಭರಿಸಿಕೊಂಡು ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ. ನಿಜವಾಗಿ ಇದು ಶ್ಲಾಘನೀಯ ಕಾರ್ಯ. ಇಂಥ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಅತ್ಯಂತ ವಿರಳ ಅಂದರೆ ಅತ್ಯಂತ ವಿರಳ. ಹೆಚ್ಚಾಗಿ ಏನು ಮಾಡ್ತೇವೆ ನಾವು, ಡೊನೇಷನ್ ಇಟ್ಕೊಂಡು ಅದನ್ನು ಸಂಗ್ರಹ ಮಾಡಿ ಬೇರೆಯವರಿಗೆ ಕೊಡ್ತಾರೆ. ಇದು ತಪ್ಪಂತ ನಾನು ಹೇಳುವುದಿಲ್ಲ, ಆದರೆ ಇದು ಭಾಳ ಶ್ರೇಷ್ಠವಾದ ಕಾರ್ಯ ಅಂತ ನಾನು ಇದನ್ನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ.
ಹಾಗೆ ಜೊತೆಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ಅದಕ್ಕೆ ಹೆಚ್ಚಿನ ಪ್ರಚಾರ ಕೊಡುವುದಿಲ್ಲ. ನಾನು ಒಂದೆರಡು ಸಂದರ್ಭದಲ್ಲಿ ಅವರಿಗೆ ಸೂಕ್ಷ್ಮವಾಗಿ ಹೇಳಿದ್ದೇನೆ, ನಿಮಗೆ ಪ್ರಚಾರ ಅಗತ್ಯ ಇಲ್ಲದಿರ್ಬೋದು, ನೀವು ಒಂದು ಬಲಗೈಯಲ್ಲಿ ಕೊಟ್ಟದ್ದು ಎಡಗೈ ಗೊತ್ತಾಗದೆ ಇರುವಂಥ ಒಂದು ಉದಾತ್ತವಾದ ಆದರ್ಶವನ್ನು ನೀವು ಪಾಲಿಸದೇ ಇರ್ಬೋದು. ಆದರೆ ಸಮಾಜದ ಹಿತದೃಷ್ಟಿಯಿಂದ ಇದು ಪ್ರಚಾರಕ್ಕೆ ಬರುವುದು ಭಾಳ ಅವಶ್ಯ ಎಂದು ನಾನು ಭಾವಿಸ್ತೇನೆ. ದಯವಿಟ್ಟು ಇದಕ್ಕೆ ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಥವಾ ಎಲ್ಲ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಮಟ್ಟಿನ ಪ್ರಚಾರವಾದರೂ ಕೊಡಿ. ಇದರಿಂದ ಪ್ರೇರಿತರಾದ ನಮ್ಮ ಬೇರೆ ಸಂಘಟನೆಯವರು ಇದನ್ನು ಅನುಸರಿಸಬಹುದು. ಇದರಿಂದ ನಮಗೆ ಸಮಾಜಕ್ಕೆ ಹೆಚ್ಚಿನ ಪ್ರಯೋಜನ ಇದೆ ಅಂತ ಹೇಳಿದ ನಂತರ ಪತ್ರಿಕೆಗಳಲ್ಲಿ ಒಂದು ಭಾಳ ಸಣ್ಣ ಮಟ್ಟದ ಪ್ರಚಾರ ಕೊಡ್ತಾ ಇದ್ದಾರೆ. ಆದರೆ ದುರದೃಷ್ಟವಶಾತ್ ನಮ್ಮ ಪತ್ರಿಕೆಗಳು ಕೂಡ ಅದನ್ನು ಇವತ್ತು ಹೈಲೈಟ್ ಮಾಡ್ತಾ ಇಲ್ಲ. ಇದು ಒಂದು ಪರಿಸ್ಥಿತಿ. ಆದರೆ ಅವರಿಗೆ ಪ್ರಚಾರ ಬೇಡ, ಅವರು ಪ್ರಚಾರವನ್ನು ಬಯಸುವುದೇ ಇಲ್ಲ. ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ, ನಮ್ಮ ಯಾರು ಚುನಾವಣಾ ನಮ್ಮ ಜನಪ್ರತಿನಿಧಿಗಳಿದ್ದ ಕಾರ್ಯಕ್ರಮದಲ್ಲಿ ಅವರ ಸಂಘಟನೆಗೆ ಒಂದು ಯೋಗ್ಯವಾದ ಪ್ರಶಸ್ತಿಯನ್ನಾದರೂ ನೀವು ಶಿಫಾರಸು ಮಾಡಿ ಅಂತ. ಆದರೆ ಅವರು ಮಾಡ್ತೇನೆ ಅಂತ ಹೇಳಿದರು, ಬಟ್ ಇವರಿಗೆ ಪ್ರಶಸ್ತಿ ಸಿಕ್ಕಿದಾಗೆ ನನಗೆ ಕಾಣುವುದಿಲ್ಲ. ಆದರೆ ಮುಂದಿನ ದಿನಗಳಲ್ಲಾದರೂ ಇಂಥ ಪ್ರಶಸ್ತಿ ಇವರ ಪಾಲಿಗೆ ಬರಲಿ. ಇದನ್ನು ಅವರು ಬಯಸಲಾರರು, ಆದರೆ ಸಮಾಜದ ಹಿತದೃಷ್ಟಿಯಿಂದಾಗಿ ಇದು ಅಗತ್ಯ ಎಂದು ನಾನು ದೃಢವಾಗಿ ಹೇಳಬಲ್ಲೆ. ಜೊತೆಗೆ ಇವರ ಕಾರ್ಯಕ್ರಮದಲ್ಲಿ ಸಮಾಜವನ್ನು ಒಂದು ಸಾಮರಸ್ಯದಿಂದ ಒಗ್ಗಟ್ಟಾಗಿ ತೆಗೆದುಕೊಳ್ಳುವಂಥ ಉದ್ದೇಶ ಇದೆ. ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಯಾರು ಕೂಡ ಇವರು ಜಾತಿ ಮತ ಭೇದವನ್ನು ಮಾಡಲಿಲ್ಲ. ಸಮಾಜದ ಎಲ್ಲ ವರ್ಗದವರು, ಎಲ್ಲ ಜಾತಿ ವರ್ಗದವರು, ಮತಗಳವರು ಇಲ್ಲಿ ಇದ್ದಾರೆ ವಿದ್ಯಾರ್ಥಿಗಳು. ಅದು ಭಾಳ ಸಂತೋಷದ ವಿಚಾರ. ಸಮಾಜದ ಸಾಮರಸ್ಯ ಇದ್ದರೆ ನಾವು ಅದ್ಭುತವಾದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಮುಂದಿನ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗಲಿ, ಭವಿಷ್ಯದ ಯೋಜನೆಗಳೆಲ್ಲ ಸಾಕಾರಗೊಳ್ಳಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.